ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಪೋಷಕರು 108 ಕನಸನ್ನ ಕಟ್ಟಿ ಹಗಲು ರಾತ್ರಿ ಅನ್ನದೇ ಬೆವರನ್ನ ಸುರಿಸ್ತಾರೆ. ಅದೇ ಥರ ಆಂಧ್ರದಲ್ಲಿರುವಂತಹ ಮಹೇಶ್ವರ್ ರೆಡ್ಡಿ ಮತ್ತು ಪ್ರಶಾಂತಿ ಅನ್ನೋರಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ನಿಖಿಲೇಶ್ ಅಂತ ಹೇಳಿ. ಬೆಂಗಳೂರಲ್ಲಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪೋಷಕರನ್ನ ನಂಬಿಸಿ ಅಪ್ಪ ಅಮ್ಮ ಹತ್ರ ಸಿಕ್ಕಾಪಟ್ಟೆ ಸಾಲ ಮಾಡಿಸ್ತಾನೆ. 2.5 ಕೋಟಿಗಿಂತ ಜಾಸ್ತಿ ಸಾಲ ಆಗುತ್ತೆ. ಈ ಹಣದಲ್ಲಿ ಬಿಸ್ನೆಸ್ಸನ್ನು ಮಾಡಿ ಭವಿಷ್ಯವನ್ನು ಕಟ್ಕೊಳ್ತಾನೆ ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಅಂದ್ಕೊಂಡಿರ್ತಾರೆ. ಆದರೆ ನಿಖಿಲೇಶ್ ಮಾತ್ರ ಟ್ರೇಡಿಂಗು, ಗೇಮಿಂಗು, ಬೆಟ್ಟಿಂಗ್ ಅಂತ ಹೇಳಿಬಿಟ್ಟು ಈ ಥರದ್ರಲ್ಲಿ ಹಣವನ್ನು ಹೂಡಿಕೆ ಮಾಡಿ ದುಡ್ಡನ್ನೆಲ್ಲ ಕಳ್ಕೊಬಿಡ್ತಾನೆ. ಸೊ ಇದರಿಂದ ಪೋಷಕರು ಮನೆ, ಹೊಲ ಎಲ್ಲ ಮಾರಿಬಿಟ್ಟು ಸಾಲವನ್ನು ತೀರ್ಸೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಸಾಲ ತೀರೋದಿಲ್ಲ. ಸೊ ಇದರಿಂದ ಬೇಸತ್ತಂತಹ ಪೋಷಕರು ವಿಷವನ್ನು ತಗೊಂಡು ಸೂಸೈಡನ್ನು ಮಾಡ್ಕೊಂಡಿದ್ದಾರೆ. ಸೊ ಇತ್ತೀಚೆಗೆ ಯುವಕರು ಜೀವನದಲ್ಲಿ ಬೇಗ ಸಕ್ಸಸ್ ಆಗಬೇಕು ಅಂತ ಹೇಳಿಬಿಟ್ಟು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಟ್ಟಿಂಗು, ಗೇಮಿಂಗ್ ಆ್ಯಪ್ಗಳಲ್ಲಿ ಹಣವನ್ನು ಹಾಕೋಕ್ಕಿಂತ ಮುಂಚೆ ಕೇರ್ಫುಲ್ ಆಗಿ ಇರಿ.